ಡೆಫಿನೆಟ್ಲಿ ಒಂದು ಇನ್ನೊಂದ್ಸರಿ ಇಂಡಸ್ಟ್ರಿ ಇಡೀ ಸೌತ್ ಇಂಡಿಯಾ ಟರ್ನ್ ಆಗಬೇಕು ಆ ತರ ಸಿನಿಮಾಗಳು ಪ್ಲಾನ್ ಮಾಡಿದೀನಿ. ತುಂಬಾ ಸಸ್ಪೆನ್ಸ್ ಇದೆ. ಆ ದೆವ್ವದ್ ಹೇಳ್ಬಿಟ್ರೆ ಆ ಕ್ಯಾರೆಕ್ಟರ್ ರಿವೀಲ್ ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇಲ್ಲ. ನಾನು ಒಂದು ಲೈನ್ ಹೇಳಿದೆ. ಲೈನ್ ಏನಂದ್ರೆ ಒಂದು 6 ಜನ ಗ್ಯಾಂಗ್ಸ್ಟರ್ಸ್ ಕಾರಲ್ಲಿ ತಪ್ಪಿಸ್ಕೊಂತಾರೆ. ಅವ್ರನ್ನ ಹೆಂಗ್ ಹಿಡಿತಾನೆ ಹೀರೋ ಅನ್ನೋದೇ ಕತೆ. ಸೊ ಅದೇ ಕತೆ, ಇದು ಥ್ರೆಡ್. ಸೊ ಆ ತರ. ಅಯ್ಯೋ ಗ್ಯಾಪು ಏನಂದ್ರೆ ಸ್ವಲ್ಪ ಮಾಡಿದ್ರೆ ಸೂಪರ್ ಆಗಿ ಸಿನಿಮಾಗಳು ಮಾಡ್ಬೇಕು ಸರ್. ಇಲ್ಲಿ ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಆಲ್ರೆಡಿ ಒಂದು 4 ಸಬ್ಜೆಕ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊರೋನಾ ಟೈಮಲ್ಲಿ. ಕೊರೋನಲ್ಲಿ ಬೇರೆ ಕೆಲಸ ಇರ್ಲಿಲ್ವಲ್ಲ, ಕೊರೋನಾ ಬಂದಾಗ 4 ಸಬ್ಜೆಕ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಇದು ಇದು ಲಾಸ್ಟ್ ಸಬ್ಜೆಕ್ಟ್, ಕೊರೋನಾ ಟೈಮಲ್ಲಿ ಲಾಸ್ಟ್ ಸಬ್ಜೆಕ್ಟ್ ಮಾಡಿ ಇದಕ್ಕೆ ಮುಂಚೆ ಇನ್ನೂ 3 ಸಬ್ಜೆಕ್ಟ್ ರೆಡಿ ಇದೆ. ಸೊ ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋದಕ್ಕೆ ಗ್ಯಾಪ್ ತಗೊಂಡೆ ಅಷ್ಟೇ. ಆಮೇಲೆ ಫೈಟ್ ಮಾಸ್ಟರ್ ಫುಲ್ ಸ್ವಲ್ಪ ಬಿಸಿ ಇದ್ದೆ, ಆರ್ಟಿಸ್ಟ್ ಆಗೋ ಮಾಡ್ತಾ ಇದ್ದೆ. ಮಾಡಿದ್ರೆ ಸೂಪರ್ ಮಾಡ್ಬೇಕಲ್ಲ ಸರ್ ಸಿನಿಮಾಗಳು, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಎಲ್ಲ ಇನ್ನ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಹೋಗ್ಬೇಕು. ಡೆಫಿನೆಟ್ಲಿ ಒಂದು ಇನ್ನೊಂದ್ಸರಿ ಇಂಡಸ್ಟ್ರಿ ಇಡೀ ಸೌತ್ ಇಂಡಿಯಾ ಟರ್ನ್ ಆಗಬೇಕು ಆ ತರ ಸಿನಿಮಾಗಳು ಪ್ಲಾನ್ ಮಾಡಿದೀನಿ. ಇಲ್ಲ, ಒಂದ್ ಲೆವೆಲ್ಗೆ ಮಾಡ್ತಾ ಇದ್ದೀನಿ ಸರ್. ಆರ್ಟಿಸ್ಟ್ ಆಗಿ ಒಂದು 4-5 ಪಿಕ್ಚರ್ ಮಾಡಿದೆ. ಈಗ ಆಲ್ರೆಡಿ ಇನ್ನೊಂದು 2 ಪಿಕ್ಚರ್ ಒಪ್ಕೊಂಡಿದ್ದೀನಿ. ಫೈಟ್ ಮಾಸ್ಟರ್ ಆಗಿ ಒಂದು 5-6 ಪಿಕ್ಚರ್ ಇದೆ. ಡೈರೆಕ್ಷನ್ ಒಂದು 2 ಮೂವಿ ಪ್ಲಾನಿಂಗ್ ಅಲ್ಲಿ ಇದೆ, 1 ಮೂವಿ ಮೂವ್ಮೆಂಟ್ ಅಲ್ಲಿ ಇದೆ. ಸೊ